ಕ್ರಿಸ್ತನ ನಾಮವನ್ನು ಹೇಳುವವರೆಲ್ಲರೂ ದುಷ್ಟತನವನ್ನು ಬಿಡಬೇಕಂತ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ದೇವಜನರೇ, ನಮ್ಮ ಜೀವಿತದಲ್ಲಿ ಎಲ್ಲ ದುಷ್ಟತನವನ್ನು, ಎಲ್ಲ ಪಾಪದ ಕಾರ್ಯಗಳನ್ನು ನಾವು ಬಿಟ್ಟು ಬಿಡಬೇಕು. ಯಾಕೆಂದರೆ ನಾವು ಯೇಸುವಿನ ನಾಮವನ್ನು ನಾವು ಹೇಳ್ತಾ ಇದ್ದೇವೆ ಬಾಯಿಂದ. ಅದಕ್ಕೋಸ್ಕರ ದೇವಜನರೇ, ದೇವರು ನಮ್ಮನ್ನು ನೋಡ್ತಾ ಇದ್ದಾನೆ. ನಮ್ಮ ಬಾಯಿಗಳು ಯೇಸುವಿನ ನಾಮವನ್ನು ಹೇಳುವುದನ್ನು ದೇವರು ನೋಡ್ತಾ ಇದ್ದಾನೆ. ಯೇಸುವೆ ಅಂತ ಕೂಗುವುದನ್ನು ದೇವರು ನೋಡ್ತಾ ಇದ್ದಾನೆ. ಅದೇ ಸಮಯದಲ್ಲಿ ನಾವು ಅನ್ಯಾಯ ಕಾರ್ಯಗಳಾಗಲಿ, ಪಾಪದ ಕಾರ್ಯಗಳಾಗಲಿ ಅದನ್ನು ಬಿಟ್ಬಿಡ್ಲಿಕ್ಕೆ ನಾವು ಮನಸ್ಸು ಮಾಡ್ತಾ ಇದ್ದೇವಾ, ಅದರಿಂದ ನಾವು ದೂರ ಓಡ ಹೋಗ್ತಾ ಇದ್ದೇವಾ ಅಂತ ದೇವರು ಅದನ್ನು ನೋಡ್ತಾ ಇದ್ದಾನೆ. ಇವತ್ತು ನಾವು ತೀರ್ಮಾನ ಮಾಡಿಕೊಳ್ಳೋಣ, ನಮ್ಮ ಜೀವಿತದಲ್ಲಿ ಎಲ್ಲ ಪಾಪದ ಕಾರ್ಯಗಳು, ಎಲ್ಲ ಅಪನಂಬಿಕೆಯ ಕಾರ್ಯಗಳನ್ನು ನಾವು ವಿಸರ್ಜಿಸಿ ದೇವರು ಹೇಳಿದ ಹಾಗೆ, ದೇವರನ್ನು ಮೆಚ್ಚಿಸುವಂತೆ ನಮ್ಮ ಜೀವಿತದಲ್ಲಿ ಆತನು ಹೇಳಿದಂತೆ ನಾವು ಮಾಡೋಣ. ದೇವ ಜನರೇ, ನೋಡ್ರಿ, ಪರಿಶುದ್ಧತೆಗಾಗಿ ನಾವೇನು ಮಾಡಬೇಕು? ವಾಕ್ಯದಲ್ಲಿ ಹೇಳಲ್ಪಟ್ಟ ಹಾಗೆ ನಮ್ಮ ದೇಹದ ಅಂಗಗಳನ್ನು ನೀತಿಗೆ ದಾಸರನ್ನಾಗಿ ಒಪ್ಪಿಸಿ ಕೊಡಬೇಕಂತ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ದೇವಚಂದ್ರೆ, ಇವತ್ತು ನಾವು ತೀರ್ಮಾನ ತೆಗೆದುಕೊಳ್ಳೋಣ. ಆ ದೇವರ ರಾಜ್ಯ ಮತ್ತು ಆತನ ನೀತಿ ಮೊದಲು ಹುಡುಕುವಂತ ಯೇಸು ಹೇಳಿದ ಹಾಗೆ ಇವತ್ತು ಅದಕ್ಕಾಗಿ ನಾವು ದೇವರಿಗೆ ಒಪ್ಪಿಸಿ ಕೊಡೋಣ. ಖಂಡಿತ ದೇವರು ನಾವು ಪಾಪ ಮಾಡದಂತೆ, ಪಾಪವನ್ನು ನಿಲ್ಲಿಸುವಂತೆ ದೇವರು ನಮಗೆ ಸಹಾಯ ಮಾಡ್ತಾನೆ.